ನಮಸ್ಕಾರ, ಶುಭ ಬೆಳಗು. ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಸುದ್ದಿಯ ಮೇಲಿನ ಕ್ಷಕಿರಣ, ಸುದ್ದಿಗೊಂದು ಗುದ್ದು, ಸುದ್ದಿಯ ಹಿಂದಿರುವ ಸುದ್ದಿಯನ್ನು ತಮಗೆ ತಲುಪಿಸುವ ಒಂದು ಯತ್ನ. ಇವತ್ತಿನ ಬಹಳ ಮುಖ್ಯವಾಗಿ ಒಂದೆರಡು ವಿಚಾರಗಳ ಬಗ್ಗೆ ನಾನು ಮಾತನಾಡಬೇಕಂತ ಅನಿಸುತ್ತೆ. ಒಂದು, ಈ ವಿಚಾರಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಎಸ್ಪೆಷಲಿ BS ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟಿದ್ದು, BJPಗೆ ಸಂಬಂಧಪಟ್ಟಿದ್ದು. ಬಹಳ ಮುಖ್ಯವಾದ ವಿಚಾರ ಅಂತಂದರೆ, ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಏನು ಯಡಿಯೂರಪ್ಪನವರೇ ಬದಲಾವಣೆ ಮಾಡುವುದಕ್ಕೆ ಯೋಚನೆ ಮಾಡ್ತಾ ಇದೆ ಮತ್ತು ರಿಪ್ಲೇಸ್ಮೆಂಟಿಗಾಗಿ ಹುಡುಕಾಟ ನಡೆಸಿದೆ ಅನ್ನುವ ಸುದ್ದಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಈಗಾಗಲೇ ಕಳೆದ ಒಂದೆರಡು ತಿಂಗಳಿಂದ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಯಡಿಯೂರಪ್ಪನವರಿಗೆ 75+ ಆಗಿದೆ, ಅವರ ಬದಲಾವಣೆ ಮಾಡಬೇಕು, ಯಡಿಯೂರಪ್ಪನವರ ನಂತರ ಯಾರು ಅನ್ನುವ ಪ್ರಶ್ನೆ ಏನಿದೆ ಅದು ಈಗಿನ ಮಟ್ಟಿಗೆ BJP ವರಿಷ್ಠರಿಗೆ ಒಂದು ಬಿಡಿಸಲಾಗದ ಒಂದು ಕಗ್ಗಂಟಾಗಿ ಪರಿವರ್ತನೆ ಆಗಿದೆ. ಯಡಿಯೂರಪ್ಪನವರಂಥ ವರ್ಚಸ್ವಿ ನಾಯಕ ಕರ್ನಾಟಕದಲ್ಲಿ ಇನ್ನೊಬ್ಬ ಇಲ್ಲ BJP ಪಕ್ಷದಲ್ಲಿ. ಆ ಕಾರಣಕ್ಕಾಗಿ ಹಾಗಿದ್ದರೆ ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ? ಈ ಪ್ರಶ್ನೆ ಬಹಳ ಮುಖ್ಯವಾಗಿ BJP ವರಿಷ್ಠರನ್ನು ಕಾಡ್ತಾ ಇದೆ. ಕಳೆದ ವರ್ಷ ಏನೋ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಆಗ ಹೊಸ ನಾಯಕತ್ವದ ಹುಡುಕಾಟಕ್ಕಾಗಿಯೇ 3 ಉಪಮುಖ್ಯಮಂತ್ರಿಗಳನ್ನು ನೇಮಿಸಲಾಯಿತು. ಈ 3 ಉಪಮುಖ್ಯಮಂತ್ರಿಗಳು ಫೇಲ್ಯೂರ್ ಅಂತ, ಮುಖ್ಯಮಂತ್ರಿಯಾಗುವ ಯಾವ ಅರ್ಹತೆಯನ್ನು ಅವರು ಉಪಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಪ್ರಕಟಿಸಿಲ್ಲ. BJP ವರಿಷ್ಠರು ಅದನ್ನು ನಿರೀಕ್ಷಿಸಿದರು. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಆಗಬಹುದೇ, ಹಾಗೆಯೇ ಗ್ರೇಟ್ ಗೋವಿಂದ ಕಾರಜೋಳ ಅವರು ಆಗಬಹುದೇ, ಲಕ್ಷ್ಮಣ ಸವದಿಯವರು ಆಗಬಹುದೇ ಮುಖ್ಯಮಂತ್ರಿ. ಈಗಿನ ಮಾಹಿತಿಯ ಪ್ರಕಾರ ಈ 3 ಬಗ್ಗೆ ಅಂತಹ ಒಲವು ಪಕ್ಷದ ವರಿಷ್ಠರಿಗೆ ಉಳಿದಿಲ್ಲ ಅಂತ. ಯಾಕೆಂದರೆ ತಮ್ಮ ಸ್ಥಾನಮಾನದವನ್ನು ಪಕ್ಷದ ಬಲಪಡಿಸುವುದಕ್ಕಾಗಲಿ ಸರ್ಕಾರವನ್ನು ಬಲಪಡಿಸೋಕ್ಕಾಗಲಿ ಬಳಸಿಕೊಳ್ಳದಿರುವುದು ಒಂದು. ಎರಡನೇದಾಗಿ ಆ ಮುಖ್ಯಮಂತ್ರಿ ಡಿಫ್ರೆಂಟ್ ಸ್ಟೇಚರ್ ಇರಬೇಕು, ಮುಖ್ಯಮಂತ್ರಿ ಆಗುವವನು ಅಂಥ ಯಾವುದೂ ಸಾಧ್ಯತೆ BJP ವರಿಷ್ಠರಿಗೆ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಬೇರೆ ಸಾಧ್ಯತೆಗಳ ಬಗ್ಗೆ BJP ವರಿಷ್ಠರು ಗಂಭೀರ ಚಿಂತನೆ ನಡೆಸಿದ್ದಾರೆ ಅಂತ ಆಗಾಗ ಮಾಹಿತಿಯನ್ನು ತರಿಸ್ಕೊತಾ ಇದ್ದಾರೆ. ಇದು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಯಡಿಯೂರಪ್ಪನವರಿಗೆ ಇಂಡೈರೆಕ್ಟ್ಲಿ ಮೆಸೇಜ್ಗಳನ್ನು ಕೊಡಲಾಗ್ತಾ ಇದೆ. ನಿಮ್ಮ ಕಾಲ ಮುಗೀತು, ನಿಮ್ಮ ಅವಧಿ ಮುಗೀತು ಅನ್ನುವ ಮೆಸೇಜನ್ನು ಬೇರೆ ಬೇರೆ ರೀತಿ ತಲುಪಿಸಲಾಗ್ತಾ ಇದೆ. ಯಡಿಯೂರಪ್ಪನವ್ರ ಸ್ಥಿತಿ ನೋಡಿ, ಲೇಟೆಸ್ಟ್ ವಿಧಾನ ಪರಿಷತ್ತಿಗೆ ಇರೋ MTB ನಾಗರಾಜ್ ಅವರನ್ನು ಅವರು ಆಯ್ಕೆ ಮಾಡಿಸಿದ್ರು, ವಿಶ್ವನಾಥ್ ಅವರನ್ನು ಆಯ್ಕೆ ಮಾಡಿಸಿದ್ರು, ಶಂಕರ್ ಅವರನ್ನು ಆಯ್ಕೆ ಮಾಡಿಸಿದ್ರು. ಅವರಿಲ್ಲಿ ಕನಿಷ್ಠ ಇಬ್ಬರಿಗಾದರೂ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಸ್ತರಣೆಯ ಪುನಾರಚನೆಯೋ ಅನ್ನೋದು ಒಂದು ಪ್ರಶ್ನೆ. ಆದರೆ ಈ ಬಗ್ಗೆ ಒಂದು ಗ್ರೀನ್ ಸಿಗ್ನಲ್ ಏನು ವರಿಷ್ಠರಿಂದ ಸಿಗಬೇಕಾಗಿತ್ತಲ್ಲ, ಸಿಗ್ತಾ ಇಲ್ಲ. BJP ವರಿಷ್ಠರು ಈ ಮೂಲಕ ಸಂದೇಶ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವರಿಗೆ ಅಂತ. ನೀವು ಏನು ಸರ್ಕಾರವನ್ನು ಅಥವಾ ಸಚಿವ ಸಂಪುಟವನ್ನು ತಾವು ವಿಸ್ತರಣೆಯೋ ಪುನಾರಚನೆ ಯೋಚನೆ ಮಾಡ್ತಿದ್ದೀರಿ, ನಾವು ಸರ್ಕಾರಕ್ಕೆ ಸರ್ಜರಿ ಮಾಡೋ ಯೋಚನೆ ಮಾಡ್ತಿದ್ದೀವಿ, ನಿಮ್ಮನ್ನು ಬದಲಿಸಬಹುದು ಅನ್ನುವ ಒಂದು ಸಂದೇಶವನ್ನು BJP ವರಿಷ್ಠರು ಕೊಟ್ಟಾಗ ಕಾಣ್ತಾ ಇದೆ. ಆದರೆ ಅವರು ಒಂಥರ ಅಡಗತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಡಿಯೂರಪ್ಪನವ್ರನ್ನ ಬದಲಿಸೋದಂತ ಸುಲಭವಾದ್ದಲ್ಲ. ಇಂಥ ಕೆಲಸವನ್ನು ಬೇರೆ ರಾಜ್ಯಗಳಲ್ಲಿ ಮಾಡಬಹುದು, ಕರ್ನಾಟಕದಲ್ಲಿ ಅದು ಕಷ್ಟ. ಈಗ 2 ರೀತಿಯ ಮಾತುಕತೆಗಳು BJPಯ ಒಳಗಡೆ ನಡೀತವೆ. ಒಂದು, ಈ ಅವಧಿ ಮುಗಿಯುವವರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು. ಅದಾದ ಮೇಲೆ ಹೊಸ ಅಭ್ಯರ್ಥಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿ ಯಡಿಯೂರಪ್ಪನವರ ಗೌರವಾನ್ವಿತವಾಗಿ ಬೀಳ್ಕೊಡುಗೆ ಕೊಡಬೇಕು ಅಂತ. ಗೌರವಾನ್ವಿತ ಬೀಳ್ಕೊಡುಗೆ ಅಂದ್ರೇನು? ಯಾವುದೋ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡಬೇಕು ಅನ್ನೋದು.
ಆದರೆ ಅವರ ನಾಮಿನೇಷನ್ ಏನಿದೆ, ಅವರು ಯಾರು ನಾಮಿನೇಟ್ ಮಾಡ್ತಾರೋ ಅವರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿ ಜೆ ಪಿ ಅದನ್ನು ಮಾಡೋದೂ ಇಲ್ಲ ನನಗೆ ಅನಿಸುವ ಹಾಗೆ. ಸೊ ಈಗಿನ ವರ್ತಮಾನದ ಪ್ರಕಾರ ಯಡಿಯೂರಪ್ಪನವರು ನಾಮಿನೇಟ್ ಮಾಡೋದಿದ್ದರೆ ತಮ್ಮ ನಂತರದಾಗ ಇಬ್ಬರಲ್ಲಿ ಮಾಡ್ಬೋದು. ಒಂದು ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು, ಇನ್ನೊಬ್ಬರು ಗೋವಿಂದ ಕಾರಜೋಳ ಅವರು, ಇಬ್ಬರು ಭಾಳ ಹತ್ತಿರದವರು ಅಂತ. ಆದರೆ ಪಕ್ಷದ ವರಿಷ್ಠರು ನೀವು ಹೇಳಿದ ಮಾತನ್ನು ನಾವು ಕೇಳಲ್ಲ ಅಂತೇಳಿ ಆಗಾಗಲೇ ಮೆಸೇಜ್ ಕೊಟ್ಟಾಗಿದೆ. ಬಿ ಜೆ ಪಿ ವರಿಷ್ಠರ ತೀರ್ಮಾನವೇ ಅಂತಿಮ, ಅವರು ಯಾರ ಮಾತನ್ನು ಕೇಳಲ್ಲ. ಇದು ಒಂದು ಕಡೆ ಈ ಬೆಳವಣಿಗೆಗಳು. ಇನ್ನೊಂದು ಕಡೆ ಏನು ಕರ್ನಾಟಕದ ರಾಜಕಾರಣದಲ್ಲಿ ರಾಮಕೃಷ್ಣ ಹೆಗಡೆ ವಹಿಸಿದ ಪಾತ್ರ. ಆದರೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಒಕ್ಕಲಿಗರ ನಾಯಕರಾಗಿ ಪ್ರತಿಬಿಂಬಿತರಾಗಿದ್ದರು. ಉಳಿದ ಜಾತಿ ಸಮುದಾಯದವರು ಕೂಡ ಜೊತೆಗೆ ತೆಗೆದುಕೊಂಡ್ರು. ಅಂಥ ಒಬ್ಬ ನಾಯಕ, ಅಂಥ ಒಬ್ಬ ಬ್ರಾಹ್ಮಣ ನಾಯಕ ಬಿ ಜೆ ಪಿ ಒಳಗಿದ್ದಾರೆ ಅಂತ ಆರ್ ಎಸ್ ಎಸ್ ಸಂಘ ಪರಿವಾರ ಹುಡುಕ್ತಾ ಇದೆ. ಬಿ ಜೆ ಪಿ ವರಿಷ್ಠರು ಹುಡುಕ್ತಿದ್ದಾರೆ. ಯಾರು ಈ ಎಲ್ಲ ಜನ ಸಮುದಾಯನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಬ್ರಾಹ್ಮಣ ನಾಯಕ ಯಾರು ಇದ್ದಾರೆ ಅಂತ ಅವರು ಈ ಬಗ್ಗೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಆ ಸ್ಥಾನಕ್ಕೆ ಬರಬಹುದು ಅನ್ನೋ ಚರ್ಚೆಗಳು ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದ್ವು. ಅದರಂತೆ ಬಿ ಎಲ್ ಸಂತೋಷ್ ಇದ್ದೇ ಇದ್ದಾರೆ. ಅವ್ರ ಬಗ್ಗೆ ಬಿ ಎಲ್ ಸಂತೋಷ್ ಬಗ್ಗೆ ನಂತರ ಮಾತಾಡ್ತೀನಿ. ಆದರೆ ಪ್ರಹ್ಲಾದ್ ಜೋಶಿ ಈ ಸ್ಥಾನಕ್ಕೆ ಬರೋದಕ್ಕೆ ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪ ಒಪ್ಪಲ್ಲ ಅಂತ. ಯಡಿಯೂರಪ್ಪ ಅಂಥ ಸುಮಧುರವಾದ ಸಂಬಂಧವನ್ನು ಪ್ರಹ್ಲಾದ್ ಜೋಶಿ ಜೊತೆಗೆ ಹೊಂದಿಲ್ಲ. ಈಗಲೂ ಅಲ್ಲ, ಈಗಿಂದ ಅಲ್ಲ, ಮೊದಲಿಂದ ಅಲ್ಲ. ಯಾಕಂದರೆ ಪ್ರಹ್ಲಾದ್ ಜೋಶಿ ಸದಾ ಅನಂತಕುಮಾರ್ ಅವರಿಗೆ ಹತ್ತಿರ ಆಗಿದ್ದವರು. ಯಡಿಯೂರಪ್ಪ ಮತ್ತು ಅನಂತಕುಮಾರ್ ನಡುವೆ ಭಿನ್ನಾಭಿಪ್ರಾಯ ಬಂದಾಗ, ವೈಮನಸ್ಸು ಬಂದಾಗ ಆಗೆಲ್ಲ ಕೂಡ ಪ್ರಹ್ಲಾದ್ ಜೋಶಿ ಇದ್ದುದು ಅನಂತಕುಮಾರ್ ಜೊತೆಗೆ. ಈ ಕಾರಣಕ್ಕಾಗಿ ಅವರನ್ನಷ್ಟು ಬೇಗ ಒಪ್ಪಲ್ಲ. ಅದರ ಜೊತೆಗೆ ಒಬ್ಬ ಲಿಂಗಾಯತ ನಾಯಕನನ್ನು ಬದಲಿಸಿ ಇನ್ನೊಬ್ಬೊಂದು ಜಾತಿಯ ಮುಖ್ಯಮಂತ್ರಿ ಮಾಡಿದರೆ ಲಿಂಗಾಯತರು ದೂರ ಆಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಬಿ ಜೆ ಪಿಯ ಮುಂದಿದೆ. ಆದರೆ ಅವರಿಗೆ ಬೇರೆ ದಾರಿ ಇಲ್ಲ. ಯಾಕೆಂದರೆ ಲಿಂಗಾಯತರಲ್ಲಿ ಅಂಥ ಪವರ್ಫುಲ್ ಆದವರು ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ಈ ವಿಚಾರ ಚರ್ಚೆ ನಡೀತಾ ಇದೆ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ನೋಡೋಣ. ಅಂದರೆ ಒಂದು ವರದಿಯ ಪ್ರಕಾರ ಈ ವರ್ಷ ಅಂತಕ್ಕೆ 2020 ಕೊನೆಗೆ ಹೊತ್ತಿಗೆ ಯಡಿಯೂರಪ್ಪನವ್ರನ್ನ ನಿರ್ಗಮನ ಮಾಡುವಂತೆ ವಾತಾವರಣ ಸೃಷ್ಟಿಸುವುದು, ಅವರೇ ಗೌರವಪೂರ್ವಕ ಹೊರಟು ಹೋಗೋದು. ದಿಸ್ ಒಂದು ಆಪ್ಷನ್. ಸೆಕೆಂಡ್ ಆಪ್ಷನ್ ಅವ್ರನ್ನ ಬಿಟ್ಬಿಡೋದು. ಹೀಗೆ ಮುಂದಿನ ಚುನಾವಣೆ ಅವ್ರ ನೇತೃತ್ವದಲ್ಲಿ ನಡೀಲಿ ಅನ್ನೋದು. ಆದರೆ ಬಿ ಜೆ ಪಿಗೆ ಇರುವ ಭಯ, ಈಗ ಸರ್ಕಾರಕ್ಕೆ ಹೊಸ ಇಮೇಜ್ ಕೊಡದೇ ಇದ್ದರೆ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ. ಸೊ ಅಂದರೆ ಯಡಿಯೂರಪ್ಪನವರ ನಾಯಕತ್ವದಲ್ಲೇ ನೀವು ಚುನಾವಣೆಗೆ ಹೋಗಿ, ಅಥವಾ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೆ ಬೇರೆಯವ್ರ ನಾಯಕತ್ವದಲ್ಲಿ ಹೋಗಿ, ಬಿ ಜೆ ಪಿ ತಿರುಗಿ ಅಧಿಕಾರಕ್ಕೆ ಬರೋದು ಅಂಥ ಸುಲಭವಲ್ಲ ಅಂತ ವರಿಷ್ಠರಿಗೆ ಅನ್ನಿಸ್ತೊಡಗಿದೆ. ಆದ್ದರಿಂದ ಅವರು ಡೈಲಮಾದಲ್ಲಿ ಇದ್ದಾರೆ ಅಂತ. ಸೊ ಈ ನಡುವೆ ಇನ್ನೊಂದು ಸುದ್ದಿ ಬಹಳ ಪ್ರಮುಖವಾಗಿ ಬಂದಿದೆ. ಇದು ಬಹಳ ಕುತೂಹಲಕರವಾದದ್ದು. ಆ ಸುದ್ದಿ ಯಾವುದು? ಬಿ ಜೆ ಪಿ ಹೈಕಮಾಂಡ್ಗೆ 7 ಶಾಸಕರು ಬರೆದಿದ್ದಾರೆ ಎನ್ನಲಾದ ಪತ್ರ ಬಿಡುಗಡೆ ಮಾಡಿದ ಕಾಂಗ್ರೆಸ್. ರಾಜ್ಯದಲ್ಲಿ ವಿಜಯೇಂದ್ರ ಪರ್ಯಾಯ ಸರ್ಕಾರ. ಇದರಿಂದ ಬಿ ಜೆ ಪಿಯ ಒಳಗಡೆ ಈ ಸುದ್ದಿಯ ಸತ್ಯಾಸತ್ಯತೆ ಬಗ್ಗೆ ನಾನು ಮಾತನಾಡಲ್ಲ. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂಥ ಮೈಸೂರಿನ ಲಕ್ಷ್ಮಣ್ ಅವರು ಆ ಪತ್ರದ ಪ್ರತಿಯನ್ನು ನಿನ್ನೆ ಬಿಡುಗಡೆ ಮಾಡಿದ್ರು ಅಂತ. ಬಿಡುಗಡೆ ಮಾಡಿಲ್ಲ, ತೋರಿಸೋರು. ಇನ್ನೂ ತಮಗೆಲ್ಲ ದಾಖಲೆ ಕೆಲವು ಇದೆ. ಆ ದಾಖಲೆಗಳನ್ನು ತಾವು ಬಿಡುಗಡೆ ಮಾಡ್ತೀವಿ ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ಡೆಲ್ಲಿಗೆ ಹೋಗಿ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ. ಆದರೆ ಈ ಒಂದು ವರದಿ ಏನಿದೆ, ಈ ವರದಿ ಒಂದು ಪತ್ರಿಕೆಗಳಿಗೆ ಬಂದಿದ್ದು ಒಂದು ಹೇಗೆ ಬಂತು, ಎಪಿಯರ್ ಆಯಿತು. ಅದನ್ನು ಎಪಿಯರ್ ಆಗೋದಕ್ಕೆ ಕಾಂಗ್ರೆಸ್ನವರು ಯಾಕೆ ಮೈಸೂರನ್ನು ಆಯ್ಕೆ ಮಾಡ್ಕೊಂಡ್ರು ಅಲ್ವಾ? ಲಕ್ಷ್ಮಣ್ ಅವರು ಯಾಕೆ ಮಾಡಿದ್ರು? ರಾಜ್ಯ ನಾಯಕರು ಯಾಕೆ ಮಾಡಿಲ್ಲ? ಅದನ್ನು ಮುಖ್ಯಮಂತ್ರಿಗಳ ಮಗ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಈ ಪತ್ರದಲ್ಲಿ ಇದೆ ಅಂತ ಹೇಳಲಾಗ್ತದೆ. ಅದು ಯಾವುದೋ ಒಬ್ಬ ವಕ್ತಾರರು ಮೈಸೂರಿನಲ್ಲಿ ಹೇಳಿ ಮುಗಿಸ್ಬಿಡುವಂಥ ವಿಚಾರನ ಕಾಂಗ್ರೆಸ್ನ ಅಧ್ಯಕ್ಷರು, ಇನ್ನೊಬ್ಬರ ಪ್ರಮುಖ ನಾಯಕರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ವಿಚಾರವನ್ನು ಯಾಕೆ ಹೇಳಿಲ್ಲ? ಇದು ಪ್ರಶ್ನೆಗಳು. ಕಾಂಗ್ರೆಸ್ಸಿನ ಗಂಭೀರವಾಗಿ ಪರಿಗಣಿಸಲು, ಅಥವಾ ಕೇವಲ ಒಂದು ಟೆಸ್ಟ್ ಡೋಸ್ ಅನ್ನೋದಕ್ಕಾಗಿ ಮೈಸೂರಿನಲ್ಲಿ ಅದನ್ನು ಬಿಡುಗಡೆ ಮಾಡಲಾಯ್ತಾ? ನೀವು ದೆಹಲಿಯಲ್ಲಿ ಬಿಡೋದಕ್ಕೆ ನಿಮಗೆ ದಾಖಲೆಗಳಿದೆ, ಇನ್ನೊಂದಿದೆ ಅಂದರೆ ನೀವು ಬೆಂಗಳೂರಲ್ಲಿ ಬಿಡುಗಡೆ ಮಾಡೋದಕ್ಕೆ ನಿಮಗೇನು ಪ್ರಾಬ್ಲಮ್ ಇತ್ತು? ಅಂದರೆ ಈಗ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಬಲ ನಾಯಕರಾಗ್ತಾ ಇರುವಂತಹ ವಿಜಯೇಂದ್ರ ಅವರನ್ನ ಹತ್ತಿಕ್ಕುವುದಕ್ಕಾಗಿ ಇದನ್ನು ಮೈಸೂರು ಕೇಂದ್ರಿತವಾಗಿ ಮಾಡಲಾಯಿತು.
ಆಗಿದೆಯಾ? ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಾದರೂ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಅವರು ಸ್ಪರ್ಧಿಸುವ ಸಾಧ್ಯತೆ ಇದೆ ಅಲ್ವಾ? ಆ ಕಾರಣಕ್ಕಾಗಿ ಈಗಲೇ ಇಂತಹ ಒಂದು ಯತ್ನವನ್ನು ಮಾಡಲಾಯ್ತು. ಅಂದರೆ ನಾನು ಈ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಮಾತನಾಡಲಾರೆ ನನ್ನ ಹತ್ರ ದಾಖಲೆ ಇಲ್ಲ, ಆದರೆ ಅದು 5,000 ಇರ್ಬೋದು, 10,000 ಕೋಟಿನೂ ಇರ್ಬೋದು, ಕಾಸು ಹೊಡೆದಿರ್ಬೋದು, ಬಿಟ್ಟಿರ್ಬೋದು. ಆದರೆ ಇದೊಂದು ರಾಜಕೀಯ ಅಸ್ತ್ರವಾಗಿ ಇಲ್ಲಿ ಬಳಕೆ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನಾನು ಹಿಂದಿನ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಜೈಲಿಗೆ ಹೋಗುವವರೆಗೆ ಎಲ್ಲ ಸಮಸ್ಯೆ ಕಾರಣವಾದವರು ಇದೇ ವಿಜಯೇಂದ್ರ ಅವರೇ. ಆದ್ದರಿಂದ ಅವರು ಸತ್ಯಸಂಧರು ಅನ್ನೋದಾಗಲಿ ಭ್ರಷ್ಟ ರೈತರು ಅನ್ನೋದಾಗಲಿ ನಾನು ಅಂದ್ಕೊಂಡಿಲ್ಲ, ನಂಬೋದು ಇಲ್ಲ. ಯಾಕೆಂದರೆ ಸಮುದ್ರದಲ್ಲಿರುವ ಮೀನು ನೀರು ಕುಡಿಯುತ್ತಾ ಇಲ್ವಾ ಅಂತ ನಾವಿಲ್ಲಿ ಕೂತ್ಕೊಂಡು ಹೇಳಿದೆ, ಕುಡಿಯುತ್ತೆ, ಅದು ಮುಖ್ಯ ಅಲ್ಲ. ಆದರೆ ಇದಕ್ಕೂ ಹಲವು ಒಳಸುಳಿಗಳಿವೆ ಅಲ್ವಾ? ಇದು ಸುದ್ದಿ ಏನು ಹೇಳುತ್ತೆ ಅನ್ನೋದು ಮೊದಲು ನೋಡೋಣ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ರಾಜ್ಯದಲ್ಲಿ ತಮ್ಮದೇ ಆದ ಪರ್ಯಾಯ ಸರ್ಕಾರ ನಡೆಸ್ತಿದ್ದಾರೆ ಅನ್ನೋದು ಮೊದಲನೇ ಆರೋಪ. ಇದೆಲ್ಲ ಅನುಮಾನ ಇಲ್ಲ, ಭಾಳಷ್ಟು ಸರ್ಕಾರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರ ಹಿಂದೆ ವಿಜಯೇಂದ್ರ ಇರ್ತಾರೆ ಅನ್ನುವ ಆರೋಪ ಇದೆ. ಎಲ್ಲ ವರ್ಗಾವಣೆಯಲ್ಲಿ ವಿಜಯೇಂದ್ರ ಅವರೇನೇ ಪ್ರಮುಖ ಪಾತ್ರ ವಹಿಸ್ತಾರೆ. ಆದ್ದರಿಂದ ನಮಗೆ ಯಾವ ಒಂದು ವರ್ಗಾವಣೆ ಮಾಡೋದಕ್ಕೂ ಅಧಿಕಾರದ ಇಲ್ಲದಂತಾಗಿದೆ ಅಂತ ಹಲವಾರು ಹಿರಿಯ ಸಚಿವರುಗಳೇ ಹಪ್ಪಿಸ್ತಿದ್ದಾರೆ, ಖಾಸಗಿಯಾಗಿ ಇನ್ನೊಂದಾಗಿ ನಮ್ಮ ಕತೆ ಆಯಿತು. ಆದ್ದರಿಂದ ಇವರು ಅವರ ಸರ್ಕಾರ ನಡೆಸ್ತಿದ್ದಾರೆ ಅನ್ನೋದು ನನಗೇನು ಅನುಮಾನ ಇಲ್ಲ. ಬೆಳಗಾವಿಯಲ್ಲಿ ಯಡಿಯೂರಪ್ಪ ನೆರೆ ಸಂತ್ರಸ್ತರ ಪರಿಹಾರ ನೀಡಲು ದುಡ್ಡಿಲ್ಲ ಎಂದಿದ್ದಾರೆ. ಅವರದೇ ಪಕ್ಷದ ಶಾಸಕರ ಪತ್ರದಲ್ಲಿ ವಿಜಯೇಂದ್ರ ವರ್ಷದ ಅವಧಿಯಲ್ಲಿ 5,000 ಕೋಟಿ ಸಂಗ್ರಹಿಸಿದ್ದಾರೆ ಎಂಬ ದೂರಿದೆ. ಮಗನ ಬಳಿರುವ ಹಣ ಪಡೆದು ಸಂತ್ರಸ್ತೆಗೆ ಪರಿಹಾರ ವಿತರಿಸಲಿ ಅಂತ ಹೇಳಿಬಿಟ್ಟು KPCC ವಕ್ತಾರ M. ಲಕ್ಷ್ಮಣ್ ಅವರು ಮೈಸೂರಿನಲ್ಲಿ ಆರೋಪ ಮಾಡಿದರು. ಅಧಿಕಾರಿಗಳ ವರ್ಗಾವಣೆ ಟೆಂಡರ್ನಿಂದ ಹಿಡಿದು ಪ್ರತಿಯೊಂದಕ್ಕೂ ವಿಜಯೇಂದ್ರ ಅನುಮತಿ ಪಡೆಯಬೇಕಾಗಿದೆ. ಅದು ಭಾಳಷ್ಟು ಜನ ಹೇಳ್ತಾನೆ ಇದ್ದಾರೆ. ಪ್ರತಿ ಇಲಾಖೆಯ ಮೇಲುಸ್ತುವಾರಿಗೆ 31 ಜನರ ಆಪ್ತಕೂಟ ರಚಿಸಿಕೊಂಡು ಅವರ ಮೂಲಕ ಪರ್ಯಾಯ ಸರ್ಕಾರದ ದಂಧೆ ನಡೆಸ್ತಾ ಇದ್ದಾರೆ ಅಂತ ಈ ಪತ್ರದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. 31 ಜನರ ಒಂದು ಕೂಟ ಇದೆ. ಅವರವರೇ ಆ ಇಲಾಖೆಗಳ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಬಿಡಲಾಗಿದೆ. ಯಾರೋ ಈ ವಿಜಯೇಂದ್ರ ಅವರ ಪ್ರತಿನಿಧಿಗಳಿದಾರಲ್ಲ ಅವರೇ ಪವರ್ಫುಲ್ ಅಂತ, ಅವರು ಏನು ಹೇಳ್ತಾರೋ ಅದು ನಡೀತಾ ಇದೆ ಅನ್ನೋದು. BJP ಶಾಸಕರ ಪತ್ರದ ಕುರಿತಂತೆ ಇನ್ನಷ್ಟು ಸಾಕ್ಷಿಗಳು ನಮ್ಮಲ್ಲಿವೆ. ವಿಜಯೇಂದ್ರ ನಡೆಸುತ್ತಾ ಇರುವ ಭ್ರಷ್ಟಾಚಾರದ ಬಗ್ಗೆ ನವದೆಹಲಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಮತ್ತಷ್ಟು ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಶಾಸಕರ ಪತ್ರದ ಬಗ್ಗೆ ತನಿಖೆ ನಡೆಸಬೇಕು, ಇಲ್ಲದಿದ್ದರೆ ನಾವೇ ACB, ಲೋಕಾಯುಕ್ತ, ITED ಮತ್ತು ಕೋರ್ಟ್ಗೆ ಹೋಗ್ತೀವಿ. ಇದೇನಾಗುತ್ತೆ ಅಂತ ನನಗೇನು ಅನಿಸಲ್ಲ. ಯಾಕಂದರೆ ಅವ್ರ ಹತ್ರ ಏನು ದಾಖಲೆ ಇದೆ ಅನ್ನೋದು ಬಹಳ ಮುಖ್ಯವಾದ್ದು. ಒಂದು IT ಆಗಲಿ ಲೋಕಾಯುಕ್ತ ಆಗಲಿ ಏನು ವಿಜಯೇಂದ್ರ ವಿರುದ್ಧ ಕೆಲಸ ಮಾಡಲ್ಲ, ಅವ್ರ ಸರ್ಕಾರ ಇದೆ ಬಿಡಿ, ಇದು ಏನು ಪ್ರಯೋಜನಕ್ಕೆ ಬರೆದಿರೋದು. ಆದರೆ ನೀವು ಸಾರ್ವಜನಿಕವಾಗಿ ಇದನ್ನು ಬಿಡುಗಡೆ ಮಾಡುವುದಿದ್ದರೂ ಕೂಡ ನಿಮ್ಮ ಹತ್ರ ಇರುವ ದಾಖಲೆಗಳು ಯಾವುದು? ಸೊ ಕೆಲವೊಂದು ಮಾಹಿತಿಯ ಪ್ರಕಾರ ಟೆಲಿಫೋನ್ನಲ್ಲಿ ದೂರವಾಣಿಯಲ್ಲಿ ಮಾತನಾಡಿದ ರೆಕಾರ್ಡ್ ಇದೆ ಅಂತ. ಸೊ ಇಂಥ ದೂರವಾಣಿ ರೆಕಾರ್ಡ್ಗಳು ನ್ಯಾಯಾಲಯದಲ್ಲಿ ಸಾಕ್ಷಿಗಳಾಗಿ ಪರಿಗಣಿಸಲ್ಪಡುತ್ತವೆಯಾ, ಅಥವಾ ಇದೊಂದು ಕೇವಲ ರಾಜಕೀಯ ಅಸ್ತ್ರವಾಗಿ ಬಳಸಿ ಮುಗಿದು ಬಿಡುತ್ತಾ? ನನಗಿರುವ ಅನುಮಾನ ಇದೊಂದು ರಾಜಕೀಯ ಅಸ್ತ್ರವಾಗಿ ಮುಗಿದೋಗ್ಬಿಡುತ್ತೆ ಅಂತ. 5,000 ಕೋಟಿ ರೂಪಾಯಿ ಅವ್ರು ಹೊಗಳಿದ್ರು ಏನು ದಾಖಲೆ ಇಟ್ಕೊಂಡು 5,000 ಕೋಟಿ ರೂಪಾಯಿ ನುಂಗಿರಲ್ಲ. ಕಾಸು ನುಂಗೋರಿಗೆ ಹ್ಯಾಂಗೆ ನುಂಗಬೇಕು ಅಂತ ಗೊತ್ತು, ಕಾನೂನಿನ ಚೌಕಟ್ಟಿನಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವರೇನು ಅದ್ರಲ್ಲಿ ಸಿಕ್ಕಾಕತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು ಭಾಳ ಕುತೂಹಲಕರ ಒಂದು ಸುದ್ದಿ ಲಾಸ್ಟ್ ಪ್ಯಾರಾದಲ್ಲಿದೆ. ಜಾರ್ಜ್ ಹೆಸರು ಪ್ರಸ್ತಾಪ ಅಂತ ಈ ಸುದ್ದಿಯಲ್ಲಿದೆ. ವಿಜಯೇಂದ್ರ ವಿಚಾರವಾಗಿ ಲಕ್ಷ್ಮಣ್ ಬಿಡುಗಡೆ ಮಾಡಿದ ದಾಖಲೆಯಲ್ಲಿ ಕಾಂಗ್ರೆಸ್ ಮುಖಂಡ KJ ಜಾರ್ಜ್ ಪುತ್ರ ರಾಣಾ ಜಾರ್ಜ್ ಹಾಗೂ ಆಪ್ತ ಕಿರಣ್ ಹೆಸರು ಉಲ್ಲೇಖವಾಗಿದೆ ಅಂತ ಈ ಪ್ರಜಾವಾಣಿ ವರದಿ ತಿಳಿಸುತ್ತೆ. ಈ ಇಬ್ಬರು ವಿಜಯೇಂದ್ರ ಜೊತೆ ಶಾಮೀಲಾಗಿದ್ದಾರೆ. ಅಂದರೆ ಇಡೀ 5,000 ಕೋಟಿ ಹಗರಣದಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರ ಪುತ್ರರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಆಘಾತಕಾರಿಯಾದದ್ದು. BJP ಮತ್ತು ಕಾಂಗ್ರೆಸ್ ಮೈತ್ರಿ ಕಾಸು ಹೊಡೆಯೋದಕ್ಕೆ ಅಂತ. ಸೊ ಆದರೆ ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ, ಈ ಜಾರ್ಜ್ ಹೆಸರನ್ನಾಗಲಿ ಜಾರ್ಜ್ ಪುತ್ರರ ಹೆಸರು ಬರುವನ್ನು ಯಾಕೆ ಲಕ್ಷ್ಮಣ್ ಪ್ರಕಟಿಸಿದ್ರು ಅಂತ. ಲಕ್ಷ್ಮಣ್ ಈಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ, ಜಾರ್ಜ್ ಈಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ. ಹಾಗಿರುವಾಗ ಹೆಸರು ಹೊರಗೆ ಬಂದಿದ್ದೆ ಯಾಕೆ? ಇದಕ್ಕೆ ಜಾರ್ಜ್ ಅವರ ಪ್ರತಿಕ್ರಿಯೆ ಏನಿರಬಹುದು ಗೊತ್ತಿಲ್ಲ ನನಗೆ. ಆದರೆ ಈ ಸುದ್ದಿಯಲ್ಲಿ ಅದು ಇದೆ.
ಏನವೇ ಇನ್ನೊಂದು ಸುದ್ದಿ ಇದೆ, ಇದಕ್ಕೆ ಸಂಬಂಧಪಟ್ಟಿದ್ದು ಎಚ್ ವಿಶ್ವನಾಥ್ ಅವರು, MLC ವಿಶ್ವನಾಥ್ ಅವರು, ಏನು ಹಳ್ಳಿಯ ಹಕ್ಕಿ ವಿಶ್ವನಾಥ್ ಅಂತಾರಲ್ಲ, ಅವರ ನಿನ್ನೆ ಆಡಿರುವ ಕೆಲವು ಮಾತುಗಳು, ಇದು ಬಹಳ ಮುಖ್ಯವಾದ್ದು. ಅದು ಟಿಪ್ಪು ಸುಲ್ತಾನ್ ಬಗ್ಗೆ ಅವರ ಮಾತು ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ. ಆದರೆ ಈಗ ಕಮಲವನ್ನು ಕೈಯಲ್ಲಿ ಹಿಡಿದಿರುವಂಥ ವಿಶ್ವನಾಥ್ ಈ ಮಾತನ್ನು ಯಾಕೆ ಹೇಳಿರಬಹುದು? ಇದು ಕೂಡ ನನ್ನನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿ ಅಂತ ಬೆದರಿಕೆಯ ಒಂದು ಅಸ್ತ್ರವ ಗೊತ್ತಿಲ್ಲ. ಸೊ ಈ ಸುದ್ದಿ ಹೀಗಿದೆ. ಹೇಳಿಕೆ ಸ್ವಾಗತಿಸಿದ ಕಾಂಗ್ರೆಸ್ ನಾಯಕರು, ಟಿಪ್ಪು ಈ ನೆಲದ ಭಾಗ ಎಚ್ ವಿಶ್ವನಾಥ್ ಸತ್ಯವಾದ ಮಾತನ್ನಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಈ ನಾಡಿನ ಮಗ, ಮಣ್ಣಿನ ಮಗ, ಅನುಮಾನ ಬೇಕಾಗಿಲ್ಲ. ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿನ ಮಗ, ಆತ ಯಾವುದೇ ಪಕ್ಷ, ಜಾತಿ, ಧರ್ಮಕ್ಕೆ ಸೇರಿದವನಲ್ಲ ಎಂದು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇದು 100ಕ್ಕೆ 100 ಸತ್ಯ. ಟಿಪ್ಪುವನ್ನು ಯಾವುದೇ ಒಂದು ಪಕ್ಷ, ಜಾತಿ, ಧರ್ಮಕ್ಕೆ ಸೇರಿ ಚಿಕ್ಕವನನ್ನಾಗಿ ಮಾಡಬಾರದು. ಟಿಪ್ಪು ವಿಷಯವನ್ನು ಪಠ್ಯದಿಂದ ಕೈಬಿಟ್ಟಿಲ್ಲ. 5ನೇ ತರಗತಿ ಬದಲಿಗೆ 7ನೇ ತರಗತಿ ಪಠ್ಯದಲ್ಲಿ ಅಳವಡಿಸಲಾಗಿದೆ ಎಂದು ಅವರು ವಿಧಾನಸೌಧದಲ್ಲಿ ಸುದ್ದಿಗಾರರಿಗೆ ವಿಶ್ವನಾಥ್ ತಿಳಿಸಿದ್ದಾರೆ. ಇದು ಬಿಜೆಪಿಯ ಬಹುಮುಖ್ಯ ನಾಯಕರುಗಳ ನಿಲುಮೆಗೆ ವಿರುದ್ಧವಾಗಿದೆ. ಟಿಪ್ಪು ವಿಚಾರದಲ್ಲಿ ಕುಮಾರಿ ಗೊತ್ತಲ್ವಾ, ಸಂಸತ್ ಸದಸ್ಯರು ಅಲ್ವಾ, ಅವರು ಹೇಳಿದ್ದಕ್ಕೂ ಇವರು ಹೇಳಿದ್ದಕ್ಕೂ ವ್ಯತ್ಯಾಸ ಯಾರು ಗೊತ್ತಾಯ್ತಲ್ವಾ? ಕರಂದ್ಲಾಜೆ ಅವರು ಕೂಡ ನಿನ್ನೆ ಮಾತನಾಡಿದ್ದಾರೆ, ಹೇಳಿದ್ದಾರೆ ವಿಶ್ವನಾಥ್ಗಿನ ತಪ್ಪು ಗ್ರಹಿಕೆ ಆಗಿರಬೇಕು ಅಂತ. ಟಿಪ್ಪು ಮತ ಅಂದ, ಟಿಪ್ಪು ಹಾಗೆ ಮಾಡ್ತಾ ಒದರಾಡಿದ್ದಾರೆ, ಅವ್ರು ನಿಲ್ಲಬೇಕು. ಶೋಭಾ ಕರಂದ್ಲಾಜೆ ಅವ್ರು ನಿಲ್ಲಬೇಕು, ವಿಶ್ವನಾಥ್ ಅವ್ರು ನಿಲ್ಲಬೇಕು, ಅಜಗಜಾಂತರ ಇದೆ. CT ರವಿ ಅವರು ನಿಲ್ಲಬೇಕು, ವಿಶ್ವನಾಥ್ ಅವ್ರು ನಿಲ್ಲಬೇಕು, ಅಜಗಜಾಂತರ ಇದೆ. ಸಂಘ ಪರಿವಾರದಿಂದ ಬಂದ ಬಹುತೇಕ ನಾಯಕರುಗಳು ಟಿಪ್ಪು ಮತಾಂಧ ಅಂತ ಪ್ರಚಾರಣೆ ಮಾಡ್ತಾ ಬಂದಿದ್ದಾರೆ. ಅದು ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಫಿಷಿಯಲ್ ಆದ ಒಂದು ಸ್ಟ್ಯಾಂಡ್, ಅವ್ರದ್ದೊಂದು ಅಧಿಕೃತವಾದಂಥ ಒಂದು ನಿಲುಮೆ. ಅದು ಆ ಪಕ್ಷದ ಅಧಿಕೃತ ನಿಲುಮೆಗೆ ವಿರುದ್ಧವಾಗಿ ಎಚ್ ವಿಶ್ವನಾಥ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ವಿಶ್ವನಾಥ್ ಅವರನ್ನು ಮಂತ್ರಿಮಂಡಲಕ್ಕೆ ತೆಗೆದುಕೊಂಡ್ರೆ ಬಿಜೆಪಿಯ ಮೂಲ ನೀತಿಗೆ, ಮೂಲ ಧರ್ಮಕ್ಕೆ ವಿರುದ್ಧ ಆಗುತ್ತೆ. ಹಾಗಿದ್ರೆ ವಿಶ್ವನಾಥ್ ಇದೆಲ್ಲ ಅರ್ಥ ಆಗದೆ ಮಾತನಾಡುವ ವ್ಯಕ್ತಿ ಅಂತ ನಾನು ನಂಬಿಲ್ಲ. ಈಸ್ ಎ ಶೂರ್ ಪೊಲಿಟಿಷಿಯನ್. ಅದು ಹಳ್ಳಿ ಹಕ್ಕಿ ಮಾತ್ರ ಅಲ್ಲ, ನಗರದ ಹಕ್ಕಿನೂ ಕೂಡ ಹೌದು. ಎಲ್ಲ ರೀತಿಯ ಜಾಣತನ ಇದೆ ಅವರಿಗೆ. ಹಾಗಿದ್ರೆ ಈ ಮಾತನ್ನು ಅವರು ವಿಶ್ವನಾಥ್ ಯಾಕೆ ಹೇಳಿದ್ರು? ಟಿಪ್ಪು ಮೇಲಿನ ಪ್ರೀತಿಯಿಂದ ಹೇಳಿದ್ರೆ, ಅಥವಾ ನನಗೆ ಸದ್ಯಕ್ಕಂತೂ ಮಂತ್ರಿ ಸ್ಥಾನ ಸಿಗಲ್ಲ, ಇವೊಂದು ಹೇಳ್ಬೋಣ, ಇದು ಎಚ್ಚರಿಕೆ ಬೇಕಾದರೂ ಆಗ್ಬೋದು, ನೋಡ್ಕೋಣ ಅಂತ ಹೇಳಿರ್ಬೋದೆ. ಅದೇ ಸತ್ಯ ಅಂತ ನನಗೆ ಅನಿಸುತ್ತೆ. ವಿಶ್ವನಾಥ್ ಇಂಥದ್ದನ್ನೆಲ್ಲ ಮಾಡಬಲ್ಲರು. ಅವರು BJPಗೆ ಈಗ ಬೆದರಿಕೆ ಒಡ್ಡುವ ಹಂತಕ್ಕೆ ಬಂದಿದ್ದಾರೆ. BJPಯ ಸ್ಟ್ಯಾಂಡನ್ನು ಪ್ರಶ್ನಿಸುವ ಹಂತಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಟಿಪ್ಪು ವಿಚಾರವನ್ನು ಬಳಸ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಇದಕ್ಕೆ BJP ಏನು ಪ್ರತಿಕ್ರಿಯೆ ನೀಡುತ್ತೆ, ವಿಶ್ವನಾಥ್ ಮುಂದೇನು ಮಾಡ್ತಾರೆ, ಎಲ್ಲ ನೋಡಬೇಕಾಗಿದೆ. ನೋಡೋಣ. ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ, ತಮ್ಮ ಜೊತೆಗೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.